ಜಪ ಮಾಡುವಾಗ ಉಪಾಂಶು ಜಪ, ಉಪಾಂಶು ಅಂದರೆ ಮೆಲ್ಲಗೆ ಮಾಡುವ ಜಪ ಬಹಳ ಶ್ರೇಷ್ಠ ಅಂತ ಹೇಳಿದ್ದಾರೆ. ಗಟ್ಟಿಯಾಗಿ ನಾವು ಜಪ ಮಾಡುವುದಕ್ಕಿಂತಲೂ ಮೆಲ್ಲಗೆ ಜಪ ಮಾಡಿದರೆ ಬಹಳ ಫಲ ಇದೆ ಅಂತ ಹೇಳಿದ್ದಾರೆ. ಗಟ್ಟಿಯಾಗಿ ನಾವು ಜಪ ಮಾಡಿದರೆ ಅದಕ್ಕೆ ಭಾರತೀದೇವಿ ಅಭಿಮಾನಿನಿ, ಮೆಲ್ಲಗೆ ಜಪ ಮಾಡಿದರೆ ಆ ಜಪಕ್ಕೆ ವಾಯುದೇವರು ಅಭಿಮಾನಿಗಳು. ಭಾರತೀದೇವಿಗಿಂತಲೂ ವಾಯುದೇವರು ಉತ್ತಮರು. ಹಾಗಾಗಿ ಮೆಲ್ಲಗೆ ಜಪ ಮಾಡುವುದರಿಂದ ವಾಯುದೇವರ ದ್ವಾರ ಪರಮಾತ್ಮನಿಗೆ ಬಹಳ ಸಂತೋಷ ಆಗಿ ವಿಶೇಷ ಅನುಗ್ರಹ ಮಾಡ್ತಾನೆ ಅಂತ. ಕಿವಿ ಇಲ್ಲದೆ ಇದ್ದವ್ರು ಹಾಗೆ ಮಾಡ್ತಾರ? ಸ್ವಲ್ಪ ಜೋರಾಗಿ ಮಾತಾಡ್ರಿ ಅಂತಾರೆ ಒದರಿ. ಹಾಗೆ ದೇವರಿಗೆ ಕಿವಿ ಇಲ್ಲದೆ ಇದ್ರೆ ಸ್ವಲ್ಪ ಒದರಿ ಇನ್ನೂ ಸ್ವಲ್ಪ ಜೋರು ಮಾತಾಡ್ರಿ ಇರಬೇಕಾಗಿತ್ತು. ಉಲ್ಟಾ ಬಹಳ ಮೆಲ್ಲಗೆ ಜಪ ಮಾಡ್ರಿ, ಮನಸ್ಸಿನಲ್ಲಿ ಜಪ ಮಾಡಿದರೆ ಇನ್ನೂ ಉತ್ತಮ ಅಂತ. ಯಾಕೆ ಅಂದರೆ ಸರ್ವಜ್ಞ ಶಿಖಾಮಣಿ, ಅವನಿಗೆ ಎಷ್ಟು ಮೆಲ್ಲಗೆ ಮಾತಾಡಿದರೂ ಕೇಳಿಸ್ತದೆ, ಮನಸ್ಸಿನಲ್ಲಿ ಜಪ ಮಾಡಿಕೊಂಡ್ರು ಮನಸ್ಸಿನಲ್ಲಿ ಧ್ಯಾನ ಮಾಡಿದರೂ ಪರಮಾತ್ಮನಿಗೆ ಗೊತ್ತಾಗತ್ತೆ. ಅಂತಹ ಸರ್ವಜ್ಞ, ಸರ್ವೇಂದ್ರಿಯಗಳು ಪರಮಾತ್ಮನದು ಅಷ್ಟು ಅದ್ಭುತವಾಗಿವೆ. ಒಂದು ಮಾತ್ರ ಸತ್ಯ, ದೇವರಿಗೆ ನಮ್ಮಂತಹ ಇಂದ್ರಿಯಗಳಿಲ್ಲ, ಪ್ರಾಕೃತವಾದ ಇಂದ್ರಿಯಗಳಿಲ್ಲ, ಜಡವಾದ ಇಂದ್ರಿಯಗಳಿಲ್ಲ, ಚೈತನ್ಯಮಯವಾದ ಇಂದ್ರಿಯಗಳು ಪರಮಾತ್ಮನಿಗೆ ಇವೆ. ಆ ಅರ್ಥದಲ್ಲಿ ದೇವರಿಗೆ ಇಂದ್ರಿಯಗಳಿಲ್ಲ ಅಂತೂ ಶಾಸ್ತ್ರದಲ್ಲಿ ಕೆಲವು ಕಡೆಗೆ ಹೇಳ್ತಾರೆ. ನಮಗೆ ಇರೋದಿಲ್ಲ ಮೋಕ್ಷದಲ್ಲಿ. ಅಂಧೋ ಮಣಿಮವಿಂದತ್ ವೇದ ಹೇಳುತ್ತದೆ. ಜೀವರಾಶಿಗಳು ಕೂಡ ಮುಕ್ತರಾದ ಮೇಲೆ ಜಡವಾದ ಪ್ರಾಕೃತವಾದ ಇಂದ್ರಿಯಗಳು ಅವರಿಗೆ ಇರೋದಿಲ್ಲ, ಅದರ ಅವಶ್ಯಕತೆ ಇರೋದಿಲ್ಲ. ಚಿನ್ಮಯವಾದ ಇಂದ್ರಿಯಗಳು ಮಾತ್ರ ಇರ್ತವೆ. ಇನ್ನು ನಿತ್ಯ ಮುಕ್ತನಾದ ಆ ಭಗವಂತನಿಗೆ ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೆ ಲಕ್ಷ್ಮೀನಾರಾಯಣರಿಗೆ ಚಿನ್ಮಯವಾದ ಇಂದ್ರಿಯಗಳು ಮಾತ್ರ ಇವೆ, ಜಡವಾದ ಇಂದ್ರಿಯಗಳಿಲ್ಲ. ಈ ಅರ್ಥದಲ್ಲಿ ಪರಮಾತ್ಮನನ್ನ ನಾವು ತಿಳಿಯಬೇಕು. ಇದು ಅವನ ಮಹಿಮೆ ಎಂಬುದಾಗಿ ಆ ಭಗವಂತನ ಸ್ತುತಿಯನ್ನ ನಮ್ಮ ಸಿದ್ಧಾಂತದಲ್ಲಿ ನಾವು ಕಾಣುತ್ತೇವೆ. ಎಲ್ಲವನ್ನ ತಿಳಿದವ, ಎಲ್ಲವನ್ನ ಮಾಡುವ ಶಕ್ತಿ ಸಾಮರ್ಥ್ಯಗಳಿದ್ದವ ಅಂತ ಆ ಪರಮಾತ್ಮನನ್ನ ಕೊಂಡಾಡುವ ಸಿದ್ಧಾಂತ ಅದು ಶ್ರೀಮದ್ ಆಚಾರ್ಯರ ಸಿದ್ಧಾಂತ. ಎಷ್ಟು ಪುಟ್ಟ ಮಾತಿನಲ್ಲಿ ಹೇಳ್ತಾರೆ ವಾದರಾಜರು ಅಂದರೆ, ಪ್ರಭುಸ್ತುತೇ, ಪ್ರಭುವಾದ ಪರಮಾತ್ಮನ, ಸರ್ವಸಮರ್ಥನಾದ ಪರಮಾತ್ಮನ ಸ್ತುತಿ ನಮ್ಮ ಶ್ರೀಮದ್ ಆಚಾರ್ಯರ ಸಿದ್ಧಾಂತದಲ್ಲಿ ನನಗೆ ಕಂಡಿತು. ಯಾವ ಭಗವಂತನನ್ನ ನಂಬಿ ನಡೆದ ಆಸ್ತಿಕರು ನಾವೆಲ್ಲ, ಆ ಭಗವಂತನ ಸ್ತುತಿ ಈ ಮತದಲ್ಲಿ ಕಂಡಿದೆ ಅನ್ನುವುದಕ್ಕಾಗಿ ನಾನು ಈ ಮತವನ್ನು ಆಶ್ರಯಿಸಿ ಈ ಮತದ ಸಮರ್ಥನೆಗಾಗಿ ಯುಕ್ತಿಮಲ್ಲಿಕಾ ಗ್ರಂಥವನ್ನ ರಚನೆ ಮಾಡುತ್ತೇವೆ ಎಂಬುದಾಗಿ ವಾದರಾಜ ಶ್ರೀಪಾದಂಗಳವರು ತಿಳಿಸಿಕೊಟ್ಟಿದ್ದಾರೆ. ನಾವೆಲ್ಲ ಕಾಣಬೇಕಾದದ್ದು ಆ ದೃಷ್ಟಿಯಲ್ಲಿ ಏನೋ ನಮ್ಮ ಹಿರಿಯರೆಲ್ಲ ಅನುಸರಿಸಿ ಬಂದಿದ್ದಾರೆ, ತಾತ ಮುತ್ತಾತ ಅನ್ನೋದಕ್ಕಾಗಿ ನಾವು ಈ ಮತವನ್ನು ಅನುಸರಿಸಿದ್ದೇವೆ ಅಂತ ಭಾವಿಸಬಾರದು. ಈ ರೀತಿಯ ಯುಕ್ತಿಬದ್ಧವಾದ ಭಗವಂತನ ದಿವ್ಯವಾದ ಮಹಿಮೆಗಳನ್ನು ಭವ್ಯವಾಗಿ ವರ್ಣನೆ ಮಾಡುವಂತಹ ಪ್ರಾಮಾಣಿಕವಾದ ಪ್ರಮಾಣ ಪುರಸ್ಸರವಾದ ಸಿದ್ಧಾಂತ ನಮ್ಮ ಶ್ರೀಮದಾಚಾರ್ಯರ ಸಿದ್ಧಾಂತ. ಅಂತಹ ಸಿದ್ಧಾಂತವನ್ನು ನಾವೆಲ್ಲ ಅನುಸರಣೆ ಮಾಡ್ತಾ ಇದ್ದೇವೆ ಎನ್ನುವ ಹೆಮ್ಮೆ ನಮಗೆಲ್ಲ ಇರಬೇಕು.